ಸ್ವಲ್ಪ ಇರಾನಿನ ಇತಿಹಾಸ ಮಾತಾಡ್ತಾ ಇದ್ವಿ ನಾವು. ಯಾರೋ ಭಾರತದ ಪತ್ರಕರ್ತೆ ಚಿಂತಕಿ ಒಂದು ಟ್ವೀಟ್ ನೋಡಿದೆ ನಾನು. ಭಾರತದ್ದು ಇರಾನಿನದು 7,000 ವರ್ಷಗಳ ಸಂಬಂಧ. ಭಾರತ ಇರಾನಿನದು 7,000 ವರ್ಷಗಳ ಸಂಬಂಧ. ಆ ಸಂಬಂಧ ಹಾಳಾಗಬಾರ್ದು ಅಂತ. 7,000 ವರ್ಷಗಳ ಸಂಬಂಧ ಅನ್ನೋದನ್ನು ನಾನು ಒಪ್ಕೋತೀನಿ. ಇರಾನಿನ ಜೊತೆಗೆ 7,000 ವರ್ಷಗಳ ಸಂಬಂಧವ? ಸತ್ಯ ಪೂರ್ತಿ ಹೇಳೋದಿದ್ರೆ ಇರಾನಿನ ಇಸ್ಲಾಮಿಕ್ ಆಡಳಿತದೊಂದಿಗೆ 7,000 ವರ್ಷಗಳ ಸಂಬಂಧವ? ಅಲ್ಲಿ ಜೊರಾಸ್ಟ್ರಿಯನ್ನರಲ್ಲಿ ಇದ್ದದ್ದು, ನಮ್ಮಲ್ಲಿ ಪಾರ್ಸಿಗಳು ಅಂತ ಕರಿತೀವಲ್ಲ, ಅವ್ರ ದೇಶ ಅದು. ಅವರು ಅಗ್ನಿ ಆರಾಧಕರು, ಅಗ್ನಿಯನ್ನು ಪೂಜೆ ಮಾಡ್ಕೊಂಡಿದ್ದಂಥ ಜನ ಅವರು. ಪರ್ಷಿಯಾ ಅಂತ ಕರೀತಾ ಇದ್ರು. ಅಲ್ಲೊಂದು ಪರ್ಷಿಯಾ ಅನ್ನೋ ಭಾಷೆ ಇತ್ತು. ಅದರ ಜೊತೆಗೆ 7,000 ವರ್ಷಗಳ ಸಂಬಂಧ ಭಾರತಕ್ಕಿತ್ತು. ನಮ್ಮಲ್ಲಿರುವ ಪಾರ್ಸಿಗಳು ಯಾಕೆ ಅಲ್ಲಿಂದ ಓಡಿ ಬಂದರು? ಇಸ್ಲಾಮಿಕ್ ಆಕ್ರಮಣದ ಕಾರಣಕ್ಕೆ. ಎಲ್ಲಿ ನಾವು ಅಗ್ನಿ ಆರಾಧನೆಯನ್ನು ನಿಲ್ಲಿಸಿಬಿಡ್ಬೇಕಾಗತ್ತೋ ಅನ್ನೋ ಸಂಕಟ ತಾಡಿಕೊಳ್ಳಕ್ಕಾಗದೆ ಭಾರತಕ್ಕೆ ಬಂದರವರು. ಈಗಿನ ಇರಾನು, ಆವಾಗಿನ ಪರ್ಷಿಯಾ ಅಜಗಜಾಂತರ ವ್ಯತ್ಯಾಸಗಳಿದ್ದಾವೆ. ಅಷ್ಟು ಹಿಂದಕ್ಕೆ ಹೋಗೋದಿಲ್ಲ ನಾನು, ಅಷ್ಟು ಹಿಂದಕ್ಕೆ ಬೇಡ. 1925ರಿಂದ 1979 ತನಕ ಪಹಲಾವಿ ರಾಜಮನೆತನ ಇದನ್ನು ಆಳ್ತಾ ಇತ್ತು ಈ ದೇಶವನ್ನು. ಆ ರಾಜಮನೆತನ ಅಮೆರಿಕದ ಜೊತೆ ಅತ್ಯುತ್ತಮ ಸಂಬಂಧ ಇಟ್ಕೊಂಡಿತ್ತು. ಅಮೆರಿಕದ ಯೂನಿವರ್ಸಿಟಿಗಳಿಲ್ಲಿದ್ವು. ಇಸ್ರೇಲ್ ಜೊತೆಗೂ ಎಷ್ಟು ಅದ್ಭುತವಾದ ಸಂಬಂಧ. ಇಸ್ರೇಲಿಗರಿಗೆ ಯಾರು ಇವತ್ತು ನಾವು ಖಮೇನಿನ ಕೊಂದ್ವಿ ಅಂತ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರಲ್ಲ ಇಸ್ರೇಲಿಗರು, ಅವರಿಗೆ ವೆಕೇಷನ್ ಹೋಗೋದಕ್ಕೆ ಫೇವ್ರೆಟ್ ಸ್ಪಾಟ್ ಇರಾನ್ ಆಗಿತ್ತು. ಟೆಲ್ ಅವೀವಿಂದ ಟೆಹರಾನಿಗೆ ಡೈರೆಕ್ಟ್ ಫ್ಲೈಟ್ ಇದ್ವು. ಇವತ್ತಿಗೆ ಇಮ್ಯಾಜಿನ್ ಸಹಿತ ಮಾಡಿಕೊಳ್ಳೋದಕ್ಕಾಗೋದಿಲ್ಲ ಅದನ್ನು. ಡೈರೆಕ್ಟ್ ಫ್ಲೈಟ್ ಇದ್ವು ಟೆಲ್ ಅವೀವ್ ಟು ಟೆಹರಾನ್. ಆಗಿನ ಕಾಲದ ರಾಜಾಡಳಿತದ ಕಾಲದ ಇರಾನೇ ಬೇರೆ ಇತ್ತು. ಅದು ಆಧುನಿಕತೆಗೆ ತುಡಿತಾ ಇತ್ತು. ಸ್ತ್ರೀ ಸಮಾನತೆ ಇತ್ತಲ್ಲಿ. ಹೆಣ್ಣು ಗಂಡಿನ ಭೇದ ಇರಲಿಲ್ಲ. ಹೆಣ್ಣು ಮಕ್ಕಳ ಶಿಕ್ಷಣವನ್ನು ಪ್ರೋತ್ಸಾಹಿಸಲಾಗ್ತಾ ಇತ್ತು. ಒಳ್ಳೆ ಆಯಿಲ್ ಇದೆ ಅನ್ನುವ ಕಾರಣಕ್ಕೆ ಅಮೆರಿಕ ಕ್ಲೋಸ್ ಆಗಿತ್ತು. ಇರಾನಿನ ಅಭಿವೃದ್ಧಿ ಬೇಕಾಗಿತ್ತು ಅಮೆರಿಕಕ್ಕೆ. ಇರಾನ್ ಸಿವಿಲ್ ನ್ಯೂಕ್ಲಿಯರ್ ಪವರ್ ಆಗೋದನ್ನು ಅಮೆರಿಕ ಬೆಂಬಲಿಸ್ತಾ ಇತ್ತು. ಇವತ್ತು ಇರಾನ್ನಲ್ಲಿರುವ ಅಷ್ಟು ನ್ಯೂಕ್ಲಿಯರ್ ಎಸ್ಟಾಬ್ಲಿಷ್ಮೆಂಟ್ಗಳನ್ನು ಕಟ್ಟಿಕೊಟ್ಟಿದ್ದ ಅಮೆರಿಕ. ಹೀಗಾಗಿ ಬಾಂಬ್ ಹಾಕುವಾಗ ಎಲ್ಲಿ ಹಾಕೋಣ ಅನ್ನೋ ಕನ್ಫ್ಯೂಷನ್ ಇಲ್ಲ ಅವ್ರಿಗೆ. ಗೊತ್ತವ್ರಿಗೆ ಎಲ್ಲೆಲ್ಲಿದ್ದಾವೆ ಅಂತ. ಇವರೇ ಕಟ್ಟಿಕೊಟ್ಟಿದ್ರಿ. 1957 ಅನ್ಕೋತೀನಿ ಅಮೇರಿಕ ಇರಾನ್ ನ್ಯೂಕ್ಲಿಯರ್ ಟ್ರೀಟಿ ಆಗುತ್ತೆ. ನ್ಯೂಕ್ಲಿಯರ್ ಅಗ್ರಿಮೆಂಟಿಗೆ ಸೈನ್ ಹಾಕತ್ತವೆ ಎರಡೂ ದೇಶಗಳು. ನಿಮಗೆ ನಾವು ಟೆಕ್ನಾಲಜಿ ಕೊಡ್ತೀವಿ, ಅಣು ಇದನ್ನು ಕೊಡ್ತೀವಿ, ನೀವು ನ್ಯೂಕ್ಲಿಯರ್ ರಿಯಾಕ್ಟರ್ಗಳನ್ನು ಕಟ್ಕೊಳ್ಳಿ ಅಂತ ಅಮೇರಿಕ ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್ನ ಗಿಫ್ಟಾಗಿ ಕೊಡುತ್ತೆ ಇರಾನಿಗೆ. ಇವೆಲ್ಲ 1979ಗಿಂತ ಮುಂಚೆ ಇರಾನಿನ ಫೋಟೋಗಳು. 1979ಕ್ಕಿಂತ ಮುಂಚೆ, ಬಹಳ ಹಿಂದೆ ಅಲ್ಲ. ಈ ಕಾರ್ಯಕ್ರಮವನ್ನು ನೋಡ್ತಾ ಇರುವಂಥ ಅನೇಕರು ನೀವು ನಿಮ್ಮ ಯೌವನದಲ್ಲಿದ್ದಾಗಿನ ಫೋಟೋಗಳಿವು. ನಾವು ಹುಟ್ಟಿರಲಿಲ್ಲ ಇನ್ನೂ, ಅಫ್ಕೋರ್ಸ್ 1979ರದ್ದು ಆಗಿನ ಫೋಟೋಗಳು. ಹಿಂಗಿತ್ತು ಇರಾನ್. ನಂತರ ರುಹಲ್ಲಾ ಖಮೇನಿಯಿಂದ ಒಂದು ಮೂಮೆಂಟ್ ಶುರುವಾಯಿತು, ಇಸ್ಲಾಮಿಕ್ ಮೂಮೆಂಟ್. ಇದು ಇರಾನ್ ಮುಸ್ಲಿಂ ಬಾಹುಳ್ಯದ ದೇಶ. ಇದು ಶರಿಯಾದಿಂದ ದೂರ ಹೋಗ್ತಾ ಇದೆ, ಇಸ್ಲಾಂನಿಂದ ದೂರ ಹೋಗ್ತಾ ಇದೆ. ಇಸ್ಲಾಮಿಕ್ ಆಡಳಿತ ಬರಬೇಕು ಅನ್ನುವ ಹೋರಾಟ ಶುರುವಾಯಿತಲ್ಲಿ. ಅವರಿಗೆ ಇಸ್ಲಾಮಿಕ್ ಆಡಳಿತ ಬರಬೇಕು ಅನ್ನೋ ಹೋರಾಟದಿಂದ ಜನರನ್ನು ತಲುಪೋದಕ್ಕೆ ಸಾಧ್ಯ ಇರಲಿಲ್ಲ. ಇರಾನನ್ನು ಆಳ್ತಾ ಇರುವ ಪಹಲಾವಿ ರಾಜರುಗಳು ಇರಾನಿನ ಆಯಿಲನ್ನು ಅಮೇರಿಕಕ್ಕೆ ಒತ್ತೆ ಇಟ್ಟುಬಿಟ್ಟಿದ್ದಾರೆ. ಆ ಆಯಿಲ್ ಬಳಸ್ಕೊಂಡು ನಾವು ಶ್ರೀಮಂತರಾಗಬೇಕೇ ಹೊರತು ಅಮೇರಿಕ ಶ್ರೀಮಂತ ಆಗಬಾರ್ದು ಅಂತ ಶುರು ಮಾಡ್ಕೋತಾರೆ. ಜನರಿಗೆ ಅನೇಕರಿಗೆ ಕರೆಕ್ಟ್ ಅನ್ನಿಸ್ತದು. ಇಸ್ಲಾಮಿಕ್ ಆಡಳಿತದ ಸ್ವರೂಪ ಹೇಗಿರಬಹುದು ಅನ್ನೋದರ ಕಲ್ಪನೆ ಇರಲಿಲ್ಲ. ಅದನ್ನು ಬೆಂಬಲಿಸಿದ್ರು. 1979ರಲ್ಲಿ ರುಹಲ್ಲಾ ಖಮೇನಿ ಪಹಲಾವಿ ರಾಜರ ಆಡಳಿತವನ್ನು ಕಿತ್ತೆಸೆಯುವಲ್ಲಿ ಯಶಸ್ವಿಯಾದರು. ಸುಪ್ರೀಂ ಲೀಡರ್ ಆಗಿ ತಾವು ಅಧಿಕಾರಕ್ಕೆ ಬಂದರು. ಪಹಲಾವಿ ರಾಜನನ್ನು ಪ್ರೆಸಿಡೆಂಟ್ ಅಂತ ಕೂಡಿಸಲಾಯ್ತಲ್ಲಿ, ಪ್ರೆಸಿಡೆಂಟ್ ಅಂತ. 1981ರಲ್ಲಿ ಪಹಲಾವಿ ರಾಜ ಬಾಂಬ್ ಬ್ಲಾಸ್ಟ್ನಲ್ಲಿ
ಸತ್ತು ಹೋದರು. ಯಾರು ಕೊಂದ್ರೋ ಏನು, ಸತ್ತು ಹೋದರು. ಅದಾದ ನಂತರ ಪ್ರೆಸಿಡೆಂಟ್ ಆಗಿದ್ದ ಅಯಾತುಲ್ಲಾ ಖಮೇನಿ ಪ್ರೆಸಿಡೆಂಟು. 1989ರಲ್ಲಿ ರುಹಲ್ಲಾ ಖಮೇನಿ ಸತ್ತ ನಂತರ ಅಯಾತುಲ್ಲಾ ಖಮೇನಿ ಸುಪ್ರೀಂ ಲೀಡರ್. 1989ರಿಂದ ಇಲ್ಲಿ ತನಕ 36 ವರ್ಷಗಳ ಆಡಳಿತ. ಜೀವನದ ಗುರಿ ಏನು? ಇಸ್ರೇಲ್ ಒಂದು ಇಲ್ಲದೆ ಇರೋ ಹಂಗೆ ಮಾಡಬೇಕು ಅಂತ. ಯಾಕೆ 1979ರ ತನಕ ಅಷ್ಟೊಂದು ಆಪ್ತತೆ ಇತ್ತಲ್ಲ, ಏಕಾಏಕಿ ಯಾಕೆ ಇಸ್ರೇಲ್ ಇರಬಾರ್ದು? ಯಾಕೆ? ಇಟ್ ವಾಸ್ ಅ ರಿಲಿಜಿಯಸ್ ಮ್ಯಾಂಡೇಟ್. ನೀವು ಆವಾಗ ಧರ್ಮಗ್ರಂಥಗಳ ಆಳಕ್ಕೆ ಹೋಗಬೇಕಾಗತ್ತೆ. ಅಯಾತುಲ್ಲಾ ಖಮೇನಿ ವಾದ ಬಿಡಿ, ನಮ್ಮ ಸ್ಟುಡಿಯೋದಲ್ಲಿ ಅಬ್ದುಲ್ ರಜಾಕ್ ಖಾನ್ ಬಂದಾಗಲೂ ಅದನ್ನೇ ಹೇಳೋದು, ಯಹೂದಿಗಳ ಜೊತೆಗೊಂದು ಇರೋಕ್ಕಾಗಲ್ರಿ, ಯಹೂದಿಗಳ ಜೊತೆ ಸ್ನೇಹ ಸಂಬಂಧ ಸಾಧ್ಯ ಇಲ್ಲ. ಯಾಕೆ? ಗ್ರಂಥ ಹೇಳುತ್ತೆ ಅಂತಾರೋ, ಗ್ರಂಥ ಹೇಳುತ್ತೆ. ಅದರ್ವೈಸ್ ಇಸ್ರೇಲು ಇರಾನಿಗೆ ಏನು ದ್ರೋಹ ಮಾಡಿತ್ತು? ಏನು ಮಾಡಿತ್ತು ಇಸ್ರೇಲ್ ಇರಾನಿಗೆ? ಕಾಲು ಕರ್ಕೊಂಡು ಜಗಳಕ್ಕೆ ಏನಾರು ಹೋಗಿತ್ತಾ? ಯುದ್ಧ ಘೋಷಣೆ ಮಾಡಿತ್ತಾ? ಇರಾನಿನೊಳಗೆ ಏನಾದರೂ ವಿಧ್ವಂಸಕ ಕೃತ್ಯಗಳನ್ನು ಮಾಡಿತ್ತಾ? ಅಥವಾ ಇರಾನಿಯನ್ನೇನಾದ್ರು ಟಾರ್ಗೆಟ್ ಮಾಡಿ ಕೊಂದಿತ್ತಾ? ಹೇಳಿದ್ನಲ್ರಿ, ಇಸ್ರೇಲಿಗರಿಗೆ ರಜೆ ಬಂದರೆ ಟೆಹರಾನಿಗೆ ಹೋಗ್ಬೇಕು ಅನ್ನಿಸ್ತಿತ್ತು. ಡೈರೆಕ್ಟ್ ಫ್ಲೈಟ್ ಹತ್ಕೊಂಡು ಹೋಗ್ಬಿಡ್ತಿದ್ರು ಅವರು. ಈಗ ಟೆಲ್ ಅವೀವ್ನಿಂದ ಟೆಹರಾನಿಗೆ ಬರೀ ಯುದ್ಧ ವಿಮಾನಗಳು ಮಾತ್ರ ಹೋಗ್ತಾವೆ. ಈಗ ಯುದ್ಧ ವಿಮಾನಗಳಷ್ಟೇ. ಮೊದಲು ಕಮರ್ಷಿಯಲ್ ಫ್ಲೈಟ್ ಹೋಗ್ತಾ ಇದ್ವು. ಒಬ್ಬ ಧಾರ್ಮಿಕ ನಾಯಕನಾಗಿ ಇಸ್ರೇಲ್ನ ಅಸ್ತಿತ್ವವನ್ನು ಇಲ್ಲವನ್ನಾಗಿಸುವುದು ನಮ್ಮ ಜೀವನದ ಗುರಿ ಅಂತ ಅಯಾತುಲ್ಲಾ ಖಮೇನಿ ಅನ್ಕೊಂಡ್ರು. ಅದಕ್ಕೇನು ಮಾಡಬೇಕು? ನೇರವಾದ ದಾಳಿ ಮಾಡೋದಕ್ಕೆ ಸಾಧ್ಯ ಆದಾಗ ಮಾಡೋದು, ಇಲ್ಲದೆ ಹೋದರೆ ಹಿಜ್ಬುಲ್ಲಾ, ಹೌತಿ, ಹಮಾಸ್ ಈ ಭಯೋತ್ಪಾದಕ ಸಂಘಟನೆಗಳಿಗೆ ಆಯುಧಗಳನ್ನು ಕೊಡೋದು, ದುಡ್ಡು ಕೊಡೋದು, ಇದು ಶುರುವಾಯಿತು. ಹಿಜ್ಬುಲ್ಲಾ ಈಸ್ ಅ ಶಿಯಾ ಟೆರರಿಸ್ಟ್ ಆರ್ಗನೈಸೇಷನ್, ಹಮಾಸ್ ಸುನ್ನಿ ಟೆರರಿಸ್ಟ್ ಆರ್ಗನೈಸೇಷನ್. ಶಿಯಾ ಸುನ್ನಿ ಡಿವೈಡ್ ಬಗ್ಗೆ ನಾನು ನಿಮಗೆ ಹೇಳಬಹುದು. ಶಿಯಾ ಸುನ್ನಿ, ಇಸ್ಲಾಂ ಬಂದ ನಂತರ, ಮೊಹಮ್ಮದ್ ಪೈಗಂಬರರ ಕಾಲವಾದ ನಂತರ ಮುಂದಿನ ನಾಯಕ ಯಾರು, ಉತ್ತರಾಧಿಕಾರಿ ಯಾರು ಅನ್ನೋ ವಿಷಯದಲ್ಲಿ ಹುಟ್ಟಿಕೊಂಡ ಜಗಳ ಶಿಯಾ ಮತ್ತು ಸುನ್ನಿ ಅನ್ನುವ ಎರಡು ಸೆಕ್ಟ್ಗಳ ಉಗಮಕ್ಕೆ ಕಾರಣವಾಯಿತು. ಪ್ರಪಂಚದಾದ್ಯಂತ ನಂಬರ್ಸ್ ನೋಡೋದಕ್ಕೆ ಹೋದರೆ ಸುನ್ನಿ ಮೆಜಾರಿಟಿ, ಶಿಯಾ ಮೈನಾರಿಟಿ. ಆದರೆ ಇರಾನ್ ಶಿಯಾ ಮೆಜಾರಿಟಿ. ಇರಾನ್ ಶಿಯಾ ಮೆಜಾರಿಟಿ, ಬಹ್ರೇನ್ ಶಿಯಾ ಮೆಜಾರಿಟಿ, ಇರಾಕ್ ಶಿಯಾ ಮೆಜಾರಿಟಿ. ಮಧ್ಯಪ್ರಾಚ್ಯದ ದೇಶಗಳಲ್ಲಿ ಇಸ್ಲಾಮಿಕ್ ದೇಶಗಳ ಡೆಮೋಗ್ರಫಿ ಹೇಳ್ತಾ ಇದ್ದೀನಿ ನಾನು. ಇರಾಕ್, ಬಹ್ರೇನ್, ಇರಾನ್ ಮೂರರಲ್ಲೂ ಶಿಯಾಗಳ ಸಂಖ್ಯೆ ಜಾಸ್ತಿ. ಈ ಮೂರರ ಪೈಕಿ ಇರಾನ್ನಲ್ಲಿ ಮಾತ್ರ ಶಿಯಾಗಳ ಸಂಖ್ಯೆಯೂ ಜಾಸ್ತಿ, ಆಳುತ್ತಿರುವವರು ಶಿಯಾ. ಖಮೇನಿ ಶಿಯಾ. ಇರಾಕ್ ಶಿಯಾಗಳ ಸಂಖ್ಯೆ ಜಾಸ್ತಿ, ಆಳುತ್ತಿರುವವರು ಸುನ್ನಿ. ಇರಾನ್ ಇರಾಕ್ ಯುದ್ಧ ಆಯಿತು. ಯಾಕೆ? ಪ್ರೈಮರಿ ರೀಸನ್ ಅದು, ಶಿಯಾಗಳ ಬಾಹುಳ್ಯದ ದೇಶವೊಂದನ್ನು ಸುನ್ನಿ ಯಾಕೆ ಆಳಬೇಕು ಅಂತ. ಶಿಯಾ ಬಾಹುಳ್ಯದ ದೇಶವನ್ನು ಸುನ್ನಿ ಯಾಕೆ ಆಳಬೇಕು? ಉಳಿದಂತೆ ಕಾರಣಗಳು ಲೋಕಲ್ ಕಾರಣಗಳು, ಆ ಕ್ಷಣದ ಕಾರಣಗಳಿದ್ದು, ಬೇಸಿಕ್ ಕಾನ್ಫ್ಲಿಕ್ಟ್ ಇದ್ದದ್ದು ಅದು. ಒನ್ಸ್ ಅಗೇನ್ ಬಹ್ರೇನ್ ಜನಸಂಖ್ಯೆ ಶಿಯಾ ಇದೆ, ಅದನ್ನಾಳುವ ರಾಜಮನೆತನ ಸುನ್ನಿ ಇದೆ. ಈ ಅಯಾತುಲ್ಲಾ ಖಮೇನಿ ಆಡಳಿತಕ್ಕೆ ಬಂದ ನಂತರ ಇರಾನಿನ ಒಳಗಿದ್ದ ಸುನ್ನಿಗಳನ್ನು ತುಂಬ ಸಿಸ್ಟಮೆಟಿಕ್ ಆಗಿ ಪರ್ಸಿಕ್ಯೂಟ್ ಮಾಡಿದ್ರು, ಬೆನ್ನತ್ತಿ ಕಾಡಿದ್ರು ಅವ್ರನ್ನ. ಅವರ ಧಾರ್ಮಿಕ ಸ್ವಾತಂತ್ರ್ಯಗಳನ್ನು ಕಿತ್ಕೊಳ್ಳಾಯಿತು. ಯಾವ ಅಧಿಕಾರಕ್ಕೂ ಅವರು ಅರ್ಹರಲ್ಲ ಅಂತ. ಉನ್ನತ ಹುದ್ದೆಗಳು, ಉನ್ನತ ಸ್ಥಾನಗಳು ಎಲ್ಲವೂ ಶಿಯಾಗಳಿಗೆ. ಸುನ್ನಿ ಎಕ್ಸ್ಕ್ಲೂಸಿವ್ ಮಸೀದಿಗಳನ್ನು ಕಟ್ಟ ಹಂಗಿಲ್ಲ. ಸುನ್ನಿಗಳ ಜನಸಂಖ್ಯೆ ಜಾಸ್ತಿ ಇರುವ ಪ್ರದೇಶಗಳಲ್ಲಿ ಡೆವಲಪ್ಮೆಂಟಲ್ ವರ್ಕ್ಸ್ ಇಲ್ಲ. ಸುನ್ನಿಗಳ ಪರ್ಸಿಕ್ಯೂಷನ್ ಆಯಿತು. ಹಾಗೆ ಸುನ್ನಿ ಮೆಜಾರಿಟಿ ದೇಶಗಳಲ್ಲಿ ಶಿಯಾಗಳ ಪರ್ಸಿಕ್ಯೂಷನ್ ಆಗುತ್ತೆ. ದಿಸ್ ನೀಡ್ ನಾಟ್ ಬಿ ಇನ್ ಇಸ್ಲಾಮಿಕ್ ಕಂಟ್ರೀಸ್ ಅಲೋನ್. ಇದು ಕೇವಲ ಇಸ್ಲಾಮಿಕ್ ರಾಷ್ಟ್ರಗಳಲ್ಲೇ ಆಗಬೇಕು ಅಂತಿಲ್ಲ. ಉದಾಹರಣೆಗೆ ಭಾರತದಲ್ಲೂ ಸುನ್ನಿ ಮೆಜಾರಿಟಿ ಇದೆ, ಶಿಯಾಗಳ ಸಂಖ್ಯೆ ಕಡಿಮೆ ಇದೆ, ತುಂಬ ಕಡಿಮೆ ಇದೆ.
ಬಟ್ ಅಲ್ಲಲ್ಲಿ ಕಾನ್ಸಂಟ್ರೇಟ್ ಆಗಿದ್ದಾರೆ. ಕಾಶ್ಮೀರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಶಿಯಾಗಳಿದ್ದಾರೆ. ನೋಡಿ, ಇದನ್ನು ಅರ್ಥ ಮಾಡ್ಕೊಳ್ಳೋದು ಯಾಕೆ ಇಂಪಾರ್ಟೆಂಟು ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಕಾಶ್ಮೀರದಲ್ಲಿ ಶಿಯಾಗಳಿದ್ದಾರೆ, ಬಟ್ ಅವರ ಸಂಪೂರ್ಣ ನಿಷ್ಠೆ ಭಾರತಕ್ಕಿದೆ. ಕಾಶ್ಮೀರದಲ್ಲಿ ಕಾಶ್ಮೀರಿ ಯುವಕರು ಬಂದು ಕೆತ್ಕೊಂಡ್ರು ಭಾರತದ ಸೇನೆಯ ಮೇಲೆ ಅಂತ ಸುದ್ದಿಗಳನ್ನು ಓದ್ತಿರಲ್ಲ, ಅದರಲ್ಲಿ ಶಿಯಾಗಳಿರೋದಿಲ್ಲ. ಕಾರ್ಗಿಲ್ನಲ್ಲಿ ಭಾರತೀಯ ಸೇನೆ ಪಾಕಿಸ್ತಾನದ ವಿರುದ್ಧ ಯುದ್ಧ ನಡೆಸ್ತಾ ಇದ್ದಾಗ ಭಾರತೀಯ ಸೇನೆಗೆ ಮುಸ್ಲಿಮರು ಹೋಗಿ ಸಪೋರ್ಟ್ಗೆ ನಿಂತ್ಕೊಂಡ್ರು, ಸಹಾಯಕ್ಕೆ ನಿಂತ್ಕೊಂಡ್ರು ಅನ್ನೋ ಸುದ್ದಿ ಓದೋದ್ವಲ್ಲ ನಾವು, ಅವರು ಶಿಯಾಗಳಿರ್ತಾರೆ. ಭಾರತದ ವಿರುದ್ಧ ಶಿಯಾಗಳು ಯಾವತ್ತೂ ವಿಧ್ವಂಸಕ ಕೃತ್ಯಗಳನ್ನು ಮಾಡದೆ, ಬಾಂಬ್ ಬಿಟ್ಟೆ, ಅದು ಮಾಡದೆ, ಇದು ಮಾಡದೆ ಯಾವತ್ತೂ ಮಾಡಿಲ್ಲ. ಆದರೆ ಕಾಶ್ಮೀರದಲ್ಲೂ ಸುನ್ನಿಗಳದೇ ಮೆಜಾರಿಟಿ. ಶಿಯಾಗಳು ಮೊಹರಮ್ಮನ್ನು ಬಹಳ ಅದ್ಧೂರಿಯಾಗಿ ಆಚರಿಸ್ತಾರೆ. ಅಂದರೆ ಅದ್ಧೂರಿಯಾಗಿ ಅಂದರೆ ಸಂಭ್ರಮ ಅಲ್ಲ, ಅದು ಶೋಕ. ಹಸನ್ ಹುಸೇನ್ರ ಸಾವಿನ ಶೋಕ ಅದು. ಮೆರವಣಿಗೆಗಳನ್ನು ಮಾಡಲಾಗತ್ತೆ. ಇಲ್ಲಿ ನಮ್ಮ ಊರುಗಳಲ್ಲಿ ಮೆರವಣಿಗೆ ನೋಡ್ತೀವಿ ನಾವು. ಆದರೆ ಕಾಶ್ಮೀರದಲ್ಲಿ ಶಿಯಾಗಳಿಗೆ ಮೆರವಣಿಗೆ ಮಾಡೋದಕ್ಕೆ ಆಗ್ತಿರಲಿಲ್ಲ, ಯಾಕಂದರೆ ಸುನ್ನಿಗಳು ಬಿಡ್ತಿರಲಿಲ್ಲ ಮೆರವಣಿಗೆ ಮಾಡೋದಕ್ಕೆ. ಆ ಶಿಯಾ ಸುನ್ನಿ ವಾಯ್ಡ್ ತುಂಬ ಇದೆ, ಕಾನ್ಫ್ಲಿಕ್ಟ್ ತುಂಬ ಇದೆ. ನನ್ನ ಕಾರ್ಯಕ್ರಮಗಳಿಗೆ ನಿರಂತರವಾಗಿ ಗೆಸ್ಟ್ ಆಗಿ ಭಾಗವಹಿಸ್ತಾ ಇದ್ದ ಇಸ್ಲಾಮಿಕ್ ಸ್ಕಾಲರ್ ಒಬ್ಬರನ್ನ ನಾನು ಕೇಳಿದೆ, ನಾಳೆ ದಿವಸ ನಿಮ್ಮ ಮಗಳು ಅಕಸ್ಮಾತ್ ಒಬ್ಬ ಶಿಯಾನನ್ನು ಮದುವೆ ಆಗ್ತೀನಿ ಅಂದರೆ ಏನು ಮಾಡ್ತೀರಿ? ಹಿ ಸೆಡ್ ನೋ. ಹಿಂದೂವನ್ನು ಮದುವೆ ಮಾಡ್ತೀನಿ ಅಂದರೂ ನಾನು ಒಪ್ಕೋಬೋದು, ಶಿಯಾನ ಮದುವೆ ಮಾಡ್ಕೊಳ್ತೀನಿ ಅಂದ್ರೆ ನಾನು ಒಪ್ಕೊಳ್ಳೋದಿಲ್ಲ ಅಂದರು. ಆ್ಯನ್ ಇಸ್ಲಾಮಿಕ್ ಸ್ಕಾಲರ್ ಸೆಡ್ ಇಟ್. ಅಷ್ಟು ದೊಡ್ಡ ಮಟ್ಟದ ಡಿವೈಡ್ ಇದೆ. ಅಯಾತುಲ್ಲಾ ಖಮೇನಿ ತಮ್ಮ ದೇಶ ಇರಾನ್ನಲ್ಲಿ ಸುನ್ನಿಗಳನ್ನು ಪೀಡಿಸಿದರು. ಆದರೆ ಅದೇ ಸುನ್ನಿ ಭಯೋತ್ಪಾದಕ ಸಂಘಟನೆ ಹಮಾಸ್ಗೆ ಆಯುಧಗಳನ್ನು ಕೊಟ್ಟರು, ದುಡ್ಡನ್ನು ಕೊಟ್ಟರು. ಹಮಾಸ್ಗೆ ಇದು ಯಾಕೆ? ವೆನ್ ಫೈಟ್ ಕಮ್ಸ್ ವಿತ್, ಅಂದರೆ ಮುಸ್ಲಿಮರ ಕದನ ಕ್ರಿಶ್ಚಿಯನ್ನರ ಜೊತೆಗೆ ಅಂದರೆ ಮುಸ್ಲಿಮ್ ಆ್ಯಸ್ ಅ ಹೋಲ್ ಇಂಪಾರ್ಟೆಂಟ್ ಆಗುತ್ತೆ. ಮುಸ್ಲಿಂ ವರ್ಸಸ್ ಯಹೂದಿಗಳು ಅಂತ ಬಂದರೆ ಮುಸ್ಲಿಮ್ ಆ್ಯಸ್ ಅ ಹೋಲ್ ಇಂಪಾರ್ಟೆಂಟ್ ಆಗುತ್ತೆ. ಮುಸ್ಲಿಂ ವರ್ಸಸ್ ಹಿಂದೂಗಳು ಅಂತ ಬಂದರೂ ಮುಸ್ಲಿಮ್ ಆ್ಯಸ್ ಅ ಹೋಲ್ ಇಂಪಾರ್ಟೆಂಟ್ ಆಗುತ್ತೆ. ಅಯಾತುಲ್ಲಾ ಖಮೇನಿ ಕಾಶ್ಮೀರದಲ್ಲಿ ಮುಸ್ಲಿಮರ ಮೇಲೆ ದೌರ್ಜನ್ಯಗಳಾಗ್ತಾ ಇದ್ದಾವೆ ಅಂತ ಸರಣಿ ಟ್ವೀಟ್ಗಳನ್ನು ಮಾಡಿದ್ರು. ನನ್ನ ಕೈಯಲ್ಲಿದೆ ಅದು. ಸರಣಿ ಟ್ವೀಟ್ಗಳನ್ನು ಮಾಡಿದ್ರು ಇವರು. ಆದರೆ ಅದೇ ಕಾಶ್ಮೀರದ ನೋಡ್ತಾ ಇದ್ದಾರೆ ನೋಡಿ, ಇಲ್ಲಿ ಓದ್ಕೊಳ್ಳಿ ಇನ್ನು ಒಂದೊಂದೇ. ಈ ಟ್ವೀಟ್ಗಳನ್ನು ಮಾಡಿದರು ಅಯಾತುಲ್ಲಾ ಖಮೇನಿ. ಭಾರತೀಯ ಮುಸ್ಲಿಮರನ್ನು ಬೆಂಬಲಿಸಿ, ಕಾಶ್ಮೀರದಲ್ಲಿರೋ ಮುಸ್ಲಿಮರನ್ನು ಬೆಂಬಲಿಸಿ. ಬಟ್ ಕಾಶ್ಮೀರದಲ್ಲಿ ಶಿಯಾಗಳ ಮೇಲೆ ದೌರ್ಜನ್ಯ ನಡೀತಾ ಇದ್ದದ್ದು ಸುನ್ನಿಗಳಿಂದ. ಸೊ ಇದು ಮೈಂಡ್ ಸೆಟ್ ಹೆಂಗೆ ಅಂದರೆ, ಸುನ್ನಿಗಳನ್ನೇ ಆಗಲಿ ಶಿಯಾಗಳನ್ನಾಗಲಿ ಕೊಲ್ಲದಿದ್ದರೆ ನಾವು ಕೊಲ್ತೀವಿ, ಬೇರೆಯವ್ರು ಬಂದು ಕೊಲ್ಲಬಾರ್ದು ಅಂತ. ಇಷ್ಟೇ ಇದ್ರ ಲೆಕ್ಕಾಚಾರ. ಗಾಜಾದಲ್ಲಿ ಸುನ್ನಿಗಳನ್ನು ಇಸ್ರೇಲ್ ಕೊಲ್ತಾ ಇದೆ, ಅದರ ವಿರುದ್ಧ ಖಮೇನಿ ಬೆಂಬಲಿಸ್ತಾರೆ, ಅದರ ವಿರುದ್ಧ ನಿಂತ್ಕೊಳ್ತಾರೆ ಖಮೇನಿ, ಹಮಾಸನ್ನು ಬೆಂಬಲಿಸ್ತಾರೆ. ಬಟ್ ತಮ್ಮ ದೇಶದಲ್ಲಿ ಸುನ್ನಿಗಳನ್ನು ತಮ್ಮದೇ ಸರ್ಕಾರ ಸಾಯಿಸ್ತಾ ಇದ್ದಾಗ, ತಮ್ಮ ದೇಶದಲ್ಲಿ ಸುನ್ನಿಗಳನ್ನು ತಮ್ಮದೇ ಸರ್ಕಾರ ಪರ್ಸಿಕ್ಯೂಟ್ ಮಾಡ್ತಾ ಇದ್ದಾಗ ಅದು ಅಂದರ್ ಕಿ ಬಾತ್ ಆಗಿಬಿಡುತ್ತೆ, ಅಂದರೂನಿ ಮಾಮಲ ಆಗಿಬಿಡುತ್ತೆ. ಅದು ಇಂಥದ್ದೊಂದು ಎಡಬಿಡಂಗಿತನವನ್ನು ನೋಡ್ತೀವಿ ನಾವು. ಎಡಬಿಡಂಗಿತನವನ್ನು ನಾನು ಇಸ್ರೇಲ್ ಯುದ್ಧದ ವರದಿಯ ನಂತರ ವಾಪಸ್ ಬಂದ ಸಂದರ್ಭದಲ್ಲಿ ಇಲ್ಲೊಂದಷ್ಟು ಜನರ ಜೊತೆಗೆ ಮಾತಾಡ್ತಾ ಇದ್ದೆ. ಅವ್ರು ಹೇಳಿದ್ರು ಇಸ್ರೇಲ್ ಯಾವ್ಯಾವ ರೀತಿಯಲ್ಲಿ ಗಾಜಾದಲ್ಲಿರುವ ಮುಸ್ಲಿಮರನ್ನು ಕೊಂದಿದೆ. ನಾನು ಹೇಳಿದೆ, ಹಮಾಸ್ ಗೆದ್ದು ಅಧಿಕಾರಕ್ಕೆ ಬಂದ ನಂತರ 600 ಜನ ಗಾಜಾದಲ್ಲಿ ಹುಡುಕಿ ನೇಣು ಹಾಕಿದ್ರು ಅಂತ. ಆವಾಗ ಎದುರಿಗೆ ಕೂತ್ಕೊಂಡಿದ್ದ ಹುಡುಗಿ ಹೇಳ್ತು, ಅದು ಅವರ ಆಂತರಿಕ ವಿಷಯ. ಗಾಜಾದ ಮುಸ್ಲಿಮರನ್ನು ಹಮಾಸ್ನವರು ಕೊಂದರೆ ಓಕೆ, ಯಹೂದಿಗಳು ಕೊಲ್ಲಂಗಿಲ್ಲ. ಹಾಗೆ ಅದು ಆಂತರಿಕ ವಿಷಯ ಅಂತಾರವರು. ಹಾಗೆ ಇರಾನಿನ ಒಳಗಡೆ ಸುನ್ನಿಗಳ ಪೀಡನೆ ಅದು ಆಂತರಿಕ ವಿಷಯ. ಬಟ್ ಇಸ್ರೇಲ್ ಮಾಡಬಾರ್ದು ಅದನ್ನು. ಇಸ್ರೇಲ್ ವಿರುದ್ಧ ಇವರು ಸಪೋರ್ಟ್ ಮಾಡ್ಕೊಂಡು ಬಂದರು. ಆ ಗ್ಯಾಪ್ ಜಾಸ್ತಿ ಆಗ್ತಾ ಹೋಯಿತು. ಅಮೇರಿಕದ ಬೆಂಬಲ ಇದ್ದಾಗ ಅರ್ಧಕ್ಕೆ ನಿಂತಿದ್ದ ಅಣ್ವಸ್ತ್ರ ತಯಾರಿಕೆಯ ಪ್ರಯತ್ನವನ್ನು ಅಯಾತುಲ್ಲಾ ಖಮೇನಿ ಭಾಳ ಸೀರಿಯಸ್ ಆಗಿ ಮುಂದುವರಿಸಿದ್ರು. ಇಸ್ರೇಲಿಗೆ ಗೊತ್ತಿತ್ತು, ಈ ಮನುಷ್ಯನ ಕೈಗೆ ಅಣ್ವಸ್ತ್ರ ಬಂದರೆ ನಮ್ಮ ಕಥೆ ಮುಗೀತು ಅಂತ. ಇಸ್ರೇಲ್ ಅಸ್ತಿತ್ವದಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ. ಮೊಸಾದ್
ಸ್ಪೆಷಲಿ ಮೊಸಾದ್ನ ಚೀಫ್ ಆಗಿದ್ದ ಮೀರ್ ದಗಾನ್ ತಮ್ಮ ಜೀವನವನ್ನು ಇವರ ಅಣ್ವಸ್ತ್ರ ಪ್ರೋಗ್ರಾಮ್ ಹಾಳು ಮಾಡೋದಕ್ಕೆ ಮೀಸಲಾಗಿಟ್ಟರು. ಹಾಳು ಮಾಡೋದಕ್ಕೆ ಇನ್ನೇನು ಇರಾನ್ ಅಣ್ವಸ್ತ್ರ ತಯಾರಿಸಿಬಿಡ್ತು, ಇವರೊಂದೇನೋ ಮಾಡೋರು. ಇನ್ನೇನು ತಯಾರಿಸಿಬಿಡ್ತು, ಇವರೊಂದೇನೋ ಮಾಡೋರು. ಮೀರ್ ದಗಾನ್ ಜೀವನದ ಶಪಥ ಇತ್ತು, ನನ್ನ ಕೊನೆಯ ಉಸಿರಿರೋ ತನಕ ಇರಾನ್ಗೆ ಅಣ್ವಸ್ತ್ರಗಳನ್ನು ಮಾಡೋದಕ್ಕೆ ಬಿಡಲ್ಲ ಅಂತ. ಇಫ್ ಐ ಆಮ್ ನಾಟ್ 2014-13 ಮೀರ್ ದಗಾನ್ ತೀರ್ಕೊಂಡಿತ್ತು. ಅದಾದ ನಂತರ ಇರಾನಿನ ಪ್ರಯತ್ನಗಳ ಗಂಭೀರ ಆದವು. ಯುರೇನಿಯಂ ಪ್ಯೂರಿಫಿಕೇಷನ್ ಸಾಧಿಸಿಬಿಟ್ಟಿದ್ದಾರೆ ಅಂತ ಸುದ್ದಿ ಬಂತು. ಆಮೇಲೆ ಈ ಥರದ ದಾಳಿಗಳ ಅವಶ್ಯಕತೆ ಬಿದ್ದವು. ದಾಳಿಗಳನ್ನು ನಡೆಸ್ತಾ ಹೋದರು. ಈಗ 36 ವರ್ಷಗಳ ಈ ಆಡಳಿತ ಕೊನೆಗೊಂಡಿದೆ. ಮುಂದೇನು? ಇರಾನಿನ ಒಳಗೆ ಮಿಶ್ರ ಪ್ರತಿಕ್ರಿಯೆಗಳಿದ್ದಾವೆ. ಮಿಶ್ರ ಅಂದರೆ ಅದನ್ನು 50-50 ಅಂತ ಹೇಳೋದಕ್ಕಾಗೋದಿಲ್ಲ. 50-50 ಅಂತ ಹೇಳಿದರೆ ಆತ್ಮವಂಚನೆ ಆಗುತ್ತೆ. ಅದು ಇರಾನಿನಲ್ಲಿ ಕೆಲವರು ಇದನ್ನು ಸಂಭ್ರಮಿಸ್ತಾ ಇದ್ದಾರೆ. ಯಾಕೆ ಸಂಭ್ರಮಿಸ್ತಾ ಇದ್ದಾರೆ? ಉಸಿರುಗಟ್ಟುವ ಜೀವನ ನಡೆಸೋದಕ್ಕಿಂತ ಸಾಧ್ಯ ಇಲ್ಲ ಅಂತ ಹೇಳಿದ್ನಲ್ಲ. ಕಟ್ಟರ್ ಇಸ್ಲಾಮಿಕ್ ಆಡಳಿತ ಅಂದರೆ ಹೆಂಗಿರುತ್ತೆ ಇದು? ಅಂದರೆ ಅಲ್ಲಿ ಹಿಜಾಬ್ ಕಿತ್ತೆಸಿತಾ ಇರುವಂಥ ಯುವತಿಗೆ ಇದರಿಂದ ತನ್ನ ಪ್ರಾಣ ಹೋಗಬಹುದು ಅಂತ ಗೊತ್ತು ತನ್ನ ಪ್ರಾಣ ಹೋಗಬಹುದು ಅಂತ. ಆದರೂ ಯಾಕೆ ಹಿಜಾಬ್ ಕಟ್ಕೊಂಡು ಜೀವನ ಮಾಡೋದಕ್ಕಿಂತ ಸತ್ತರ ಸಾಯಲಿ. ಈ ಲೆವೆಲ್ಲಿಗೆ ಇರಾನಿನ ಯುವತಿಯರ ಮನಸ್ಥಿತಿ ಬಂದದ್ದು ಹಂಗೆ ನೋಡಿದ್ರೆ 2014ರಲ್ಲಿ, ಅದು 2 ವರ್ಷಗಳ ಹಿಂದೆ. 22 ವರ್ಷದ ಹುಡುಗಿ ಒಂದು. ಇರಾನ್ನಲ್ಲಿ ಮಿಲಿಟ್ರಿ ಒಂದಿದೆ, ಅರೆ ಸೇನಾಪಡೆ ಅಂತ ಒಂದಿದೆ, ನಮ್ಮಲ್ಲಿರೋ ಹಾಗೆ IRGC ಅಂತ ಇನ್ನೊಂದಿದೆ, ಇಸ್ಲಾಮಿಕ್ ರಿಪಬ್ಲಿಕ್ ಗಾರ್ಡ್ಸ್ ಕಾರ್ಪ್ಸ್ ಅಂತ ಕರೀತಾರೆ ಅದನ್ನು. ಮತ್ತು ಒಂದಿದೆ ಮಾರಲ್ ಪೊಲೀಸ್. ಮಾರಲ್ ಪೊಲೀಸರ ಕೆಲಸ ಏನು? ಹೆಣ್ಣು ಮಕ್ಕಳು ಸರಿಯಾಗಿ ಬಟ್ಟೆ ಹಾಕ್ಕೊಂಡಿದ್ದಾರೋ ಇಲ್ವೋ, ಅವರು ಸರಿಯಾಗಿ ಹಿಜಾಬ್ ಹಾಕ್ಕೊಂಡಿದ್ದಾರೋ ಇಲ್ವೋ ನೋಡ್ಕೊಂಡು ಬರೋದು, ನೋಡ್ತಾ ಇರೋದು. ಇಲ್ಲ ಅಂದರೆ ಅವ್ರನ್ನ ಶಿಕ್ಷೆಗೊಳಪಡಿಸೋದು. ಅಂಥ ಮಾರಲ್ ಪೊಲೀಸ್ ಕೈಗೆ ಸಿಕ್ಕು 22 ವರ್ಷದ ಹುಡುಗಿಯೊಬ್ಬಳು ಬಡಿಸ್ಕೊಂಡು ಸತ್ತೋಗ್ಬಿಟ್ಲು. ಅದಾದ ನಂತರ ಇರಾನಿನ ತುಂಬ ಯುವತಿಯರ ದೊಡ್ಡ ಪ್ರತಿಭಟನೆ ಶುರುವಾಯಿತು. ಆ ಯುವತಿಯರನ್ನು, ಅಂದರೆ ಪ್ರಗತಿಪರ ಅನ್ನೋ ಶಬ್ದಕ್ಕೆ ಭಾರತದಲ್ಲಿ ಬೇರೆ ಅರ್ಥ ಬಂದಿದೆ. ಇರಾನಿನ ನಿಜವಾದ ಪ್ರಗತಿಪರರು ಯಾರಿದ್ರಲ್ಲ ಅವರು ಬೆಂಬಲಿಸಿದ್ರು. ಮೆಹಸಾ ಅಮೀನಿ ಇದೇ ಹುಡುಗಿ 22 ವರ್ಷ ಸತ್ತೋಗ್ಬಿಡ್ಲಿಕ್ಕೆ. ಅದಾದ ನಂತರದ ಪ್ರತಿಭಟನೆಗಳು, ಹುಡುಗಿಯರು, ಯುವತಿಯರು, ಮಹಿಳೆಯರು ಬೀದಿಗಳಲ್ಲಿ ಹಿಜಾಬ್ ಕಿತ್ತೆಸೆದು ಅದಕ್ಕೆ ಬೆಂಕಿ ಇಡಕ್ಕೆ ಶುರು ಮಾಡಿದ್ರು. ಹಿಜಾಬ್ ಯಾಕೆ ಹಾಕ್ಕೋಬೇಕು? ಹೆಣ್ಣು ಮಕ್ಕಳ ತಲೆಗೂದಲು ಪರಪುರುಷನಿಗೆ ಕಾಣಬಾರ್ದು ಅಂತ ನಿಯಮ ಇದೆ ಅಂದರು. ಕೂದಲು ಕಾಣಬಾರ್ತಾನೆ ಅಂತ ತಲೆ ಬಳಸ್ಕೊಂಡ್ಬಿಟ್ರು. ಇಲ್ಲ ತಾನೇ, ಕಾಣಿಸ್ತಾ ಇಲ್ಲ ಕೂದಲು, ಏನು ಮಾಡ್ತೀರೀಗ ಅಂತ. ಆ ಹಂತಕ್ಕೆ ಪ್ರತಿಭಟನೆ ಹೋಯಿತು. ಆವಾಗಿನ ದೃಶ್ಯಗಳಿವೆಲ್ಲ. ಅದಾದ ನಂತರ ಖಮೇನಿ ಆಡಳಿತದ ವಿರುದ್ಧ ಒಂದು ಆಕ್ರೋಶ ಮಡುವುಗಟ್ತಾ ಬಂತು. ನೋಡಿ ಅಲ್ಲಿ, ಅಂದರೆ ಆ ರೀತಿ ಗಿನ್ಸ್ ಮಾಡೋದೆಲ್ಲ ಇರಾನ್ನಲ್ಲಿ ಅವಕಾಶನೇ ಇಲ್ಲ ಅದಕ್ಕೆ. ನೋಡಿ ಆ ಮಹಿಳೆಯರು, ಆಕೆ ಅನುಭವಿಸ್ತಾ ಇರುವ ಸ್ವಾತಂತ್ರ್ಯದ ಅನುಭೂತಿಯನ್ನು ಯು ಕ್ಯಾನ್ ಫೀಲ್ ಇಟ್. ಹಿಜಾಬನ್ನು ತಂದು ಬೆಂಕಿಗೆ ಹಾಕಿದ ನಂತರ ಆಕೆ ಕುಣಿತಾ ಇದ್ದ ರೀತಿ, ಅಂದರೆ ಫಸ್ಟ್ ಟೈಮ್ ಫೆಲ್ಟ್ ಫ್ರೀ ಅನ್ನುವ ರೀತಿಯಲ್ಲಿ ಕುಣಿತಾ ಇದ್ದ ರೀತಿ, ಇದು ಇರಾನ್ನಲ್ಲಿ ನಡೆಯೋದಕ್ಕೆ ಸಾಧ್ಯ ಅಂತಲೇ ಅನ್ಕೊಂಡಿರಲಿಲ್ಲ ನಾವು. ಈಗ ಅಯತುಲ್ಲಾ ಖಮೇನಿಯ ಹತ್ಯೆಯನ್ನು ಈ ಗುಂಪು ಸಂಭ್ರಮಿಸ್ತಾ ಇದೆ. ಇದರ ವಿರುದ್ಧ ಆಕ್ರೋಶಗೊಂಡವರು ಇವರು 10 ಪಟ್ಟಿದ್ದಾರೆ. ಟೆಹರಾನಿನ ಸೆಂಟ್ರಲ್ ಚೌಕ್ನಲ್ಲಿ ಸೇರಿದ್ದ ಜನ ನೋಡಿ ಅಲ್ಲಿ, ಇವರು ಅಯಾತುಲ್ಲಾ ಖಮೇನಿ ಬೆಂಬಲಿಗರು. ನೋಡಿ ಅದನ್ನ ಸಂಖ್ಯೆ. ಡೆತ್ ಟು ಅಮೇರಿಕಾ, ಡೆತ್ ಟು ಇಸ್ರೇಲ್ ಘೋಷಣೆ ಕೂಗ್ತಾರವರು. ಲಕ್ಷಾಂತರ ಜನ ಇದ್ರು. ಮಸೀದಿಯ ಮೇಲೆ ಕೆಂಪು ಧ್ವಜವನ್ನು ಏರಿಸಲಾಯಿತು. ಅದು ನಾವು ಪ್ರತೀಕಾರ ತೀರಿಸ್ಕೊಳ್ತೀವಿ ಅನ್ನೋ ಮೆಸೇಜ್. ಲುಕ್ ಅಟ್ ದೇರ್. ಅಂತ ಹೇಳಿದರು ನನಗೆ. ಪ್ರತೀಕಾರ ತೀರಿಸ್ಕೊಳ್ತೀವಿ ಅನ್ನೋದರ ಸಂಕೇತ ಅಂತ ಹೇಳಿದ್ರು. ನಾನು ನಿಮಗೆ ಹೇಳ್ತಾ ಇದ್ದೇನೆ ಅಷ್ಟೇ. ಅದರ್ವೈಸ್ ಧ್ವಜದ ಮೇಲೆ ಏನು ಬರೆದಿದ್ದೀವಿ ಅನ್ನೋ ಯಾರಿಗೆ ಗೊತ್ತು. ಖಮೇನಿ ಹಾದಿಯಲ್ಲೇ ನಾವು ಮುಂದುವರಿತೀವಿ ಅಂತ. ಇರಾನಿನ ಇಮಿಡಿಯೇಟ್ ರಿಯಾಕ್ಷನ್ ಏನು? ನಾನು ನಿಮಗೆ ಹೇಳಿದೆ, ಇಸ್ರೇಲ್ ಮೇಲೆ ದಾಳಿಯನ್ನು ಆರಂಭಿಸಿದೆ. ದಟ್ ಈಸ್ ಎಕ್ಸ್ಪೆಕ್ಟೆಡ್. ಇಸ್ರೇಲ್ನಲ್ಲಿ ಎಮರ್ಜೆನ್ಸಿ ಘೋಷಣೆ ಮಾಡಿದ್ದಾರೆ.
ಅದನ್ನು ಹೊರತುಪಡಿಸಿ ಸುತ್ತಲಿನ 6 ದೇಶಗಳ ಮೇಲೆ ಇರಾನ್ ದಾಳಿ ನಡೆಸ್ತಾ ಇದೆ. 6 ಇಸ್ಲಾಮಿಕ್ ದೇಶಗಳೇ, ಬಟ್ 6 ಸುನ್ನಿ ದೇಶಗಳು. ಆಯ್ತಪ್ಪ, ಸುನ್ನಿ ದೇಶಗಳ ಮೇಲೆ ಆದರೂ ಯಾಕೆ ದಾಳಿ? ಇದು ಇರಲಾರ್ದೆ ಇರುವೆ ಬಿಟ್ಕೊಂಡಂಗಲ್ವಾ ಅಂತ ನಿಮಗೆ ಅನ್ನಿಸಬಹುದು. ಇಸ್ರೇಲು ಅಮೆರಿಕ ದಾಳಿ ಮಾಡಿದೆ. ಅಮೆರಿಕದ ಮೇಲೆ ಪ್ರತಿ ದಾಳಿ ನಡೆಸುವಂಥ ಶಕ್ತಿ ಸದ್ಯಕ್ಕೆ ಇರಾನಿಗಿಲ್ಲ. ಇಸ್ರೇಲ್ ಮೇಲೆ ಮಾಡೋದಕ್ಕಾಗತ್ತೆ, ಮಾಡ್ಕೊಂಡಿರಲಿ ಬಿಡಿ. ಯಾಕೆ ಅಂದರೆ ಈ ದೇಶಗಳಿದಾವಲ್ಲ, ದೇಶಗಳ ಪಟ್ಟಿ ನೋಡಿ ಅಲ್ಲೊಂದು ಸಲ: ಕುವೈತ್, ಕತಾರ್, ಯುನೈಟೆಡ್ ಅರಬ್ ಎಮಿರೇಟ್ಸ್, ಬಹರೇನ್, ಸೌದಿ ಅರೇಬಿಯಾ, ಜೋರ್ಡಾನ್. ಈಗ ಸೈಪ್ರಸ್ ಮೇಲೆ ಅಟ್ಯಾಕ್ ಶುರು ಮಾಡಿದಾರಂತೆ. ಸೌದಿ ಅರೇಬಿಯಾ ಮತ್ತು ಬಹರೇನ್ ಮೇಲೆ ಅಟ್ಯಾಕ್ ಆಗಿರುವಂಥ ಮಾಹಿತಿಗಳು ಕನ್ಫರ್ಮ್ ಆಗಬೇಕಾಗಿದೆ. ಇವ್ರ ಮೇಲೆ ಯಾಕೆ ದಾಳಿ ಮಾಡ್ತು ಇರಾನ್? ಯಾಕೆ ಅಂದರೆ ಈ ದೇಶಗಳು ತನ್ನ ಮಣ್ಣಿನಲ್ಲಿ, ತಮ್ಮ ಮಣ್ಣಿನಲ್ಲಿ, ತಮ್ಮ ಪ್ರದೇಶಗಳಲ್ಲಿ ಅಮೇರಿಕಕ್ಕೆ ಸೈನಿಕ ನೆಲೆಗಳನ್ನು ಮಾಡಿಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದು, ಜಾಗ ಕೊಟ್ಟಿದ್ದು. ಆ ಸೈನಿಕ ನೆಲೆಗಳನ್ನು ಹೊಡಿತೀವಿ ಅಂತಾರೆ ಇರಾನ್ನವರು. ನೋಡ್ರಿ, ಶಿಯಾ ಸುನ್ನಿ ಡಿವಿಷನ್ ಏನೇ ಇರಲಿ, ಬಟ್ ಇನ್ನೊಂದು ದೇಶದ ಜೊತೆಗಿನ ಕದನ ಅಂತ ಬಂದಾಗ ಮುಸ್ಲಿಮ್ಸ್ ಅಂತ ಒಂದಾಗ್ತಾರೆ. ಅಮೇರಿಕ ಇರಾನ್ ಮೇಲೆ ದಾಳಿ ಮಾಡ್ತೀವಿ ಅಂತ ಬಂದಾಗ ಈ ಎಲ್ಲ ದೇಶಗಳು ಹೇಳಿದು ನಮ್ಮ ವಾಯು ನೆಲೆಗಳನ್ನು, ನಮ್ಮ ಸೈನಿಕ ನೆಲೆಗಳನ್ನು ನೀವು ಬಳಸ್ಕೊಳ್ಳೋ ಹಂಗಿಲ್ಲ ಅಂತ ಕಂಡೀಷನ್ ಹಾಕಿದ್ವಿ. ನಮ್ಮಿಂದ ನೀವು ವಿಮಾನ ತಗೊಂಡೋಗಿ ಇರಾನ್ ಮೇಲೆ ದಾಳಿ ಮಾಡೋಕ್ಕೆ ನಾವು ಅವಕಾಶ ಕೊಡಲ್ಲಪ್ಪ. ನಮ್ಮ ಸೈನಿಕ ನೆಲೆಗಳನ್ನು ಬೇರೆ ಏನಕ್ಕಾರು ಬಳಸ್ಕೊಳ್ಳಿ, ಇರಾನಿನ ಮೇಲಿನ ದಾಳಿಗೆ ಬಳಸ್ಕೋಬೇಡಿ ಅಂತ. ಅದಕ್ಕೆ ಅಮೇರಿಕ ತನ್ನ ಹತ್ರ ಇರುವ ಅತಿ ದೊಡ್ಡ ಯುದ್ಧ ನೌಕೆ ಅಬ್ರಹಾಂ ಲಿಂಕನನ್ನು ತಗೊಂಡು ಬಂತು ಅಲ್ಲಿಗೆ. ಅದರಲ್ಲಿ 75 ಯುದ್ಧ ವಿಮಾನಗಳಿರ್ತವೆ. 5700 ಜನ ಕೆಲಸ ಮಾಡ್ತಾರೆ. ಒಂದು ಸಲ ಅಬ್ರಹಾಂ ಲಿಂಕನ್ ಹೊರಟ್ರೆ ಇಟ್ ಈಸ್ ಎಂಟೈರ್ ಫ್ಲೀಟ್. ಸುತ್ತಲೂ 4 ಸರ್ವೇಲೆನ್ಸ್ ಹಡಗುಗಳು, ಅದರ ಕೆಳಗೆ ಸಬ್ಮೆರಿನ್ ಎಲ್ಲ ಸೇರ್ಕೊಂಡು ಬರಬೇಕು. ಅದನ್ನು ಯಾಕೆ ಅಮೇರಿಕ ತಗೊಂಡು ಬಂತು ಅಂದರೆ ಇವು ಅವಕಾಶ ಕೊಡಲಿಲ್ಲ ಈ ದೇಶಗಳು. ನಮ್ಮಿಂದ ಇರಾನ್ ಮೇಲೆ ದಾಳಿ ಮಾಡಬೇಡಿ ಅಂದರು. ಇಲ್ಲಿಂದ ಇರಾನ್ ಮೇಲೆ ದಾಳಿ ಆಗಿಲ್ಲ, ಬಟ್ ಇರಾನ್ ಈಗ ಪ್ರತೀಕಾರ ತಗೋಬೇಕಾಗಿದೆ. ಅಂದರೆ ನಾವು ಏನಾದ್ರು ಮಾಡ್ತಿದ್ದೀವಿ ಅಂತ. ಏನು ಮಾಡಿದ್ರು? ದುಬೈನಲ್ಲಿ CIA ಪ್ರಧಾನ ಕಚೇರಿ. ದುಬೈ ಎಂಥ ಶಾಂತ ದೇಶ ರೀ ಅದು, ಎಂಥ ನೆಮ್ಮದಿ ದೇಶ ಅದು. ಫಾರ್ ದ ಫಸ್ಟ್ ಟೈಮ್ ದುಬೈ ಈಸ್ ಫೇಸಿಂಗ್ ಇಟ್. ಫಾರ್ ದ ಫಸ್ಟ್ ಟೈಮ್. ಪಾಮ್ ಜುಮೇರಾ ಅಂತ ಒಂದು ಏರಿಯಾ ಇದೆ, ಅದನ್ನು 2 ಕಣ್ಣು ಸಾಲದು ಅದನ್ನು ನೋಡೋದಕ್ಕೆ ಹೋದ್ರೆ ಹಂಗಿದೆ. ಅದು ಅಲ್ಲಿಗೆ ಬಂದು ಬಿದ್ದಿದ್ದಾವೆ ಮಿಸೈಲ್ಗಳು. ಪ್ರಪಂಚದ ಅತಿ ದೊಡ್ಡ ಕಟ್ಟಡ ಯಾವುದದು? ಬುರ್ಜ್ ಖಲೀಫಾ. ಬುರ್ಜ್ ಖಲೀಫಾಗೆ ಬಂದು ಒಂದು ಟಚ್ ಆಗುತ್ತೆ ಒಂದು ಮಿಸೈಲು. ದುಬೈನಲ್ಲಿನ CIA ಕಚೇರಿಗೆ ಹೊಡೆದಿದ್ದಾರೆ. ಕತಾರ್ನಲ್ಲಿ, ದೋಹಾದಲ್ಲಿ ಬಿದ್ದಿದ್ದಾವೆ. ಇದರಲ್ಲಿ 2 ಪಾಸಿಬಿಲಿಟಿ ಕ್ಲಿಯರಾಗಿ ಹೇಳ್ಬಿಡ್ತೀನಿ. ಬುರ್ಜ್ ಖಲೀಫಾಗೆ ಹೊಡಿಬೇಕು ಅಂತ ಹೊಡೆದ್ರ, ಪಾಮ್ ಜುಮೇರಾಗೆ ಹೊಡಿಬೇಕು ಅಂತ ಹೊಡೆದ್ರ, ಇನ್ನೊಂದು ಅಲ್ ಅರಬ್ ಅಂತ ಒಂದು ಹೋಟೆಲ್ ಬರುತ್ತೆ ಅಲ್ಲಿಗೆ ಹೊಡಿಬೇಕು ಅಂತ ಹೊಡೆದ್ರ? ಇಲ್ಲ. ಇರಾನಿನ ನಿಜವಾದ ಟಾರ್ಗೆಟ್ ಇರೋದು ದುಬೈನಲ್ಲಿ ಇರುವಂಥ ಅಮೇರಿಕದ ಸೇನಾ ನೆಲೆನೇ. ಅಮೇರಿಕದ ಸೇನಾ ನೆಲೆನೇ. 2 ಪಾಸಿಬಿಲಿಟಿಗಳಿದ್ದಾವೆ. ಒಂದು, ಇರಾನಿನ ಮಿಸೈಲ್ಗಳಿಗೆ ಅಷ್ಟು ಅಕ್ಯುರಸಿ ಇಲ್ಲ. ಟರ್ಕಿ ಕೊಟ್ಟಿರೋ ಮಿಸೈಲ್ಗಳನ್ನು ಇಟ್ಕೊಂಡು ಈ ಕಡೆ ಹೊಡಿತಾ ಇದೆ ಇರಾನ್. ಅಕ್ಯುರೇಟಾಗಿ ಗುರಿ ಇಟ್ಟು ಹೊಡೆಯೋದಕ್ಕೆ ಇಸ್ರೇಲ್ನ ಹತ್ರ ಇರುವಂಥ ಮಿಸೈಲ್ಗಳು ಇರಾನ್ ಹತ್ರ ಇಲ್ಲ. ಹೊಡೆದಿರೋ ಮಿಸೈಲ್ಗಳು ಎಲ್ಲೋ ಹೋದ್ವಪ್ಪ. ದುಬೈನವ್ರು, ನಾನು ಸುಮ್ಮನೆ ಇಮ್ಯಾಜಿನರಿ ಫೋನ್ ಕಾನ್ವರ್ಸೇಷನ್ ಹೇಳ್ತಾ ಇರೋದು, ದುಬೈ ಶೇಖ್ ಫೋನ್ ತಗೊಂಡು ಖಮೇನಿ ಸರ್ಕಾರದಲ್ಲಿರೋರು ಯಾರಿಗೊಬ್ಬರು ಕೇಳಿದೆ, ಇದ್ಯಾಕ್ರಿ ಏನು ಇದ್ರ ಕಡೆ ಬುರ್ಜ್ ಅರಬ್ ಕಡೆ ಮಿಸೈಲ್ ಹಾಕಿದ್ರಿ ಅಂತ. ಅಯ್ಯೋ ಅಲ್ಲಿಗೆ ಬಂದುಬಿಡ್ತಾ ಅದು, ಸಾರಿ ಗೊತ್ತಾಗಲಿಲ್ಲ, ಸ್ವಲ್ಪ ಎಡಕ್ಕೆ ಹೋಗಬೇಕಾಗಿತ್ತು, ಆ ಕಡೆ ಬಂತು ನೋಡಿ ಅಂತ. ಗೈಡೆಡ್ ಮಿಸೈಲ್ ಇಲ್ಲ ಅವ್ರ ಹತ್ರ, ಅಂದರೆ ಟೆಕ್ನಾಲಜಿಕಲಿ ಅಷ್ಟು ಸುಪೀರಿಯರ್ ಮಿಸೈಲ್ಗಳಿಲ್ಲ. ಒಂದು ಪಾಸಿಬಿಲಿಟಿ ಅದು. ಇನ್ನೊಂದು ಪಾಸಿಬಿಲಿಟಿ ಏನು? ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಹತ್ರ. ಇರಾನಿನ ಕಡೆಯಿಂದ ಮಿಸೈಲ್ ಬಂದಾಗ ಇವರು ಆಕಾಶದಲ್ಲಿ ಅವುಗಳನ್ನು ಹೊಡಿತಾರೆ. ಬಟ್ ಇರಾನಿಯನ್ ಮಿಸೈಲ್ಸ್ ಆರ್ ಹ್ಯೂಜ್ ಇನ್ ಸೈಜ್, ತುಂಬ ದೊಡ್ಡ ಸೈಜ್ ಅದು. ಆಕಾಶದಲ್ಲಿ ಹೊಡೆದ ಮೇಲೆ ಅವು ಅಲ್ಲೇ ಬ್ಲಾಸ್ಟ್ ಆಗಿ ಕೆಳಗೆ ಬೀಳ್ಬೇಕಲ್ಲ, ಬಿದ್ದಿದ್ರೆ ಸೈಜೇ ಬಹಳ ದೊಡ್ಡದಿರ್ತವೆ. ಅದೊಂದು ಜನ ಓಡ್ತಾ ಇರೋದು ಹಿಂಗೆ ಹಿಂದೆ ತಿರುಗಿ ವಿಡಿಯೋ ಮಾಡ್ಕೊಂಡಂಥದ್ದು ಒಂದು ವಿಡಿಯೋ ಬಂತು ಡೇ ಟೈಮ್ನಲ್ಲಿ, ಇದ್ರ ಹಾಕಿ ಅದನ್ನೊಂದು ಸಲ. ಅಲ್ಲಿ ಏನು ದೊಡ್ಡ ಬ್ಲಾಸ್ಟ್ ಆಗುತ್ತೆ ನಿಜ, ಬಟ್ ಇಟ್ ಈಸ್ ನಾಟ್ ಅ ಮಿಸೈಲ್ ಅಟ್ಯಾಕ್. ಆಕಾಶದಲ್ಲಿ ಮಿಸೈಲನ್ನು ಹೊಡೆದಾಗ ಆ ಮಿಸೈಲ್ ಕೆಳಗೆ ಬಿದ್ದು ಬ್ಲಾಸ್ಟ್ ಆಗುತ್ತೆ, ಜನ ಸಾಯೋದಿಲ್ಲ ಅದರಲ್ಲಿ. ಜನ ಯಾವಾಗ ಸಾಯೋದು? ಅದು ಕರೆಕ್ಟಾಗಿ ಯಾರ್ದಾರು ತಲೆ ಮೇಲೆ ಬಿದ್ದರಷ್ಟೇ, ಅದರ ಬ್ಲಾಸ್ಟ್ನಿಂದ ಜನ ಸಾಯೋದಿಲ್ಲ. ಅವಾಗೇನಾಗುತ್ತೆ, ಆಕಾಶದಲ್ಲೇ ಹೊಡೆದವು ಎಲ್ಲಿ ಬೀಳ್ತಾವಲ್ಲ ಅಲ್ಲಿ ಜೋರು ಹೊಗೆ ಕಾಣಿಸ್ತಾ ಇರುತ್ತೆ, ಹೊತ್ಕೊಂಡು ಉರಿತಾ ಇರುತ್ತೆ ಅಲ್ಲಿ ಬೆಂಕಿ ಹೊತ್ಕೊಂಡು. ಅದು ನೋಡಿದಾಗ ಅಯ್ಯೋ ಇಲ್ಲಿ ದಾಳಿ ಆಯಿತು, ಇಲ್ಲಿ ದಾಳಿ ಆಯಿತು, ಇಲ್ಲಿ ದಾಳಿ ಆಯಿತು ಅಂತ ಅನ್ನಿಸ್ತಾ ಇರುತ್ತೆ. ಎಕ್ಸಾಕ್ಟ್ಲಿ ಅವು ದಾಳಿಗಳಲ್ಲ. ಆ ಮಿಸೈಲ್ಗಳ ಗುರಿ ಅಮೇರಿಕದ ಸೇನಾ ನೆಲೆಗಳೇ ಆಗಿದ್ದವು. ದಾರಿಲೇ ಇವ್ರು ಹೊಡೆದ್ಬಿಟ್ರು ಅವನ್ನ. ಹೊಡೆದಿದ್ದಕ್ಕೆ ಭೂಮಿ ಮೇಲೆ ಅಪ್ಪಳಿಸಿದ ಕಾರಣಕ್ಕಾಗಿ ಅಲ್ಲಿ ಹೊಗೆ ಬರ್ತಾ ಇದೆ, ಹೊತ್ಕೊಂಡು ಉರಿತಾ ಇದ್ದಾವೆ.
ಹಾಗೆ ನೋಡಿ, ಆ ದೃಶ್ಯಗಳಲ್ಲಿ ಏನು ಸಿರೀಸ್ ಆಫ್ ದೃಶ್ಯಗಳಿದ್ದಾವೆ. ಬುರ್ಜ್ ಖಲೀಫಾ ಟಚ್ ಆಗುತ್ತೆ, ಮಿಸೈಲ್ ಬಂದು ಕಾಣಿಸುತ್ತೆ. ಬುರ್ಜ್ ಖಲೀಫಾ ಪಕ್ಕದಲ್ಲೇ ಒಂದು ಮಿಸೈಲ್ ಬಿದ್ದಿದೆ. ಇದು ಇವ್ರು ಕೆಳಗಡೆಯಿಂದ ಹೊಡೆದಾಗ ಭೂಮಿಗೆ ಕೊಲ್ಯಾಪ್ಸ್ ಆಗಿರುವ ಮಿಸೈಲ್ ಆಗಿರೋ ಸಾಧ್ಯತೆ ಜಾಸ್ತಿ ಇರುತ್ತೆ. UAE ಜಬಲ್ ಅಲಿ ಪೋರ್ಟು, ಜಬಲ್ ಅಲಿ ಪೋರ್ಟ್ನಲ್ಲಿ ಇದ್ದರು, ಅಂದರೆ ಅಮೇರಿಕನ್ ಬೇಸ್ ಅದು, ಅಲ್ಲಿ ಹೊಡೆದಿರಲಿಕ್ಕೂ ಸಾಕು. ಶಾಹಿದ್ ಡ್ರೋನ್ಗಳನ್ನು ಬಳಸ್ಕೊಳ್ಳಲಾಗ್ತಾ ಇದೆ. ಪಾಮ್ ಜುಮೇರಾ ಮೇಲೆ ದಾಳಿಯಾಗಿರುವ ವಿಜುವಲ್ಸ್ ಬರ್ತಾ ಇದೆ. ಒಂದು 6 ತಿಂಗಳಿಂದ ಓಡಾಡಿದ್ದೀವಿ ಇಲ್ಲೆಲ್ಲ ನಾವು. ಎಷ್ಟು ಚಂದ ಅಂದ್ಕೊಂಡು ಇನ್ನು ಹೆಂಗೆ ಕಟ್ಟಿರ್ಬೋದು ಅಂದ್ಕೊಂಡು ಈಗ ಅನ್ಇಮ್ಯಾಜಿನೇಬಲ್ ಇದೆಲ್ಲ. ಮತ್ತು ಅಲ್ಲಿರುವ ಭಾರತೀಯರಿಗೊಂದು ಅಶ್ಯೂರೆನ್ಸ್, ನೀವ್ಯಾರೂ ಟಾರ್ಗೆಟ್ ಅಲ್ಲ ಅಲ್ಲಿ. ಹುಷಾರಾಗಿರಿ, ವಿನಾಕಾರಣ ಹೊರಗಡೆ ಓಡಾಡಕ್ಕೆ ಹೋಗಬೇಡಿ. ಯಾವುದೋ ಮಿಸೈಲು ನೀವಿರುವ ಅಪಾರ್ಟ್ಮೆಂಟು, ನೀವಿರುವ ಹೋಟೆಲನ್ನೇ ಟಾರ್ಗೆಟ್ ಮಾಡಿಕೊಂಡು ಬಂದು ಬಡಿಯುವ ಸಾಧ್ಯತೆಗಳು ವೆರಿ ಲೀಸ್ಟ್. ಹಂಗೊಂದು ವೇಳೆ ಆದರೆ ನೋಡಿ, 9:23 ಆಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ತಮಿಳ್ನಾಡಲ್ಲಿದ್ದರು, ದಿಲ್ಲಿಗೆ ಬಂದು ಲ್ಯಾಂಡ್ ಆದರು ಅನ್ಸುತ್ತೀಗ. ಈಗ CCS ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟೀಸ್ನ ಮೀಟಿಂಗು ನರೇಂದ್ರ ಮೋದಿ ಅವರ ಚೇರ್ಮನ್ ನೇತೃತ್ವ ಇರುತ್ತೆ. ಅಲ್ಲಿ ರಕ್ಷಣಾ ಸಚಿವರು, ಗೃಹ ಸಚಿವರು, ಹಣಕಾಸು ಸಚಿವರು, ವಿದೇಶಾಂಗ ಸಚಿವರು, 3 ಸೇನಾಪಡೆಗಳ ಮುಖ್ಯಸ್ಥರು ಎಲ್ಲರೂ ಇರ್ತಾರೆ. ಈ ಸಂದರ್ಭದಲ್ಲಿ ಭಾರತ ಏನು ಮಾಡಬೇಕು ಅನ್ನುವುದರ ಚರ್ಚೆಗೆ ಈಗ ಶುರುವಾಗುತ್ತೆ ಮೀಟಿಂಗು. 10 ಗಂಟೆಗೆ ಅದರ ಅಪ್ಡೇಟ್ಸ್ ಇದ್ದರೆ ಕೊಡ್ತೀವಿ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.